ಹಾಯ್ ಸೌಮ್ಯ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೌಮ್ಯ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸ್ಯಾರಿಗಂತೂ ಮಿಂಚುತ್ತಾ ಇದ್ದೀರಾ. ಓ, ಏನೋ ತಂದಿರಂಗಿದೆ. ಅದಾ ಒಂಥರ ಸ್ವೀಟ್ ಮಾಡಿದೆ, ಅದಕ್ಕೆ ತಗೊಬಂದೆ ಕೊಡೋಣ ಅಂದ್ಬಿಟ್ಟು. ಹಾಂ, ಸ್ವೀಟ್ ತಂದಿದ್ಯಾ? ನನಗೆ ಗೊತ್ತಿಲ್ವಾ? ನನ್ನ ಮೇಲೆ ಪ್ರೀತಿ ತುಂಬ ಇದೆ, ಸುಮ್ಮನೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ನೀನು ಸ್ವೀಟ್ ತಂದು ನನ್ನ ನೈಸ್ ಮಾಡಕ್ಕೆ ಬಂದಿದ್ಯಾ? ನೋಡ್ಕೊ, ನಾನು ತೋರಿಸ್ತೀನಿ ನಿನಗೆ. ನನಗೆ ಯಾವ ಸ್ವೀಟು ಬೇಡ, ಏನು ಬೇಡ. ಏನಕ್ಕೆ ಬಂದೆ ನೀನು ಇಲ್ಲಿಗೆ? ನನಗೆ ಯಾವ ಸ್ವೀಟು ಬೇಡ, ಏನು ಬೇಡ. ಏನಕ್ಕೆ ತಂದೆ ನೀನು? ಹಲೋ ಸರ್, ಯಾಕೆ ಏನಾಯ್ತು? ಏನಾಯ್ತು? ಸ್ವೀಟ್ ಏನಕ್ಕೆ ತಂದೆ ನೀನು? ಸ್ವೀಟಿ, ನಿನ್ನ ಹತ್ರ ಹೇಳಿಲ್ವ ಇವಳು ಸ್ವೀಟ್ ತಂದೆ ಅಂತ? ಹ್ಞೂ ಹೇಳ್ದೆ, ಸ್ವೀಟ್ ತಂದೆ ಅಂತ ಹೇಳ್ದೆ. ನಿಮಗೆ ತಂದೆ ಅಂತ ಹೇಳದ್ನಾ? ಸೌಮ್ಯ, ಏನು ಹೇಳ್ತಾ ಇದೀಯಾ? ಹ್ಞೂ, ಇರೋದೇ ಹೇಳ್ತಿರೋದು ನಾನು. ನಾನು ನಿಮಗೆ ತರಲಿಲ್ಲ, ಅವ್ರಿಗೆ ಮಾಡ್ಕೊ ಬಂದಿರೋದು. ವಾಟ್ ನಾನ್ ಸೆನ್ಸ್! ಏನೇನು ಏನಕ್ಕೆ ಮಾಡ್ಕೊ ಬಂದೆ ಅಪ್ಪಿಗೆ? ಬೇಬಿ ಬೈಲಿ, ಕುತ್ಕೋ, ಬಾಯಿ ಮುಚ್ಕೊಂಡು ಸುಮ್ಮನೆ ನೀನು. ಬೇಬಿ ಕಮ್ ಹಿಯರ್, ಬೇಬಿ ಕಮ್ ಹಿಯರ್. ಕಾವ್ಯ, ಹೇಳ್ತಾ ಇದ್ದೀನಿ ತಾನೇ, ಬಾಯಿ ಮುಚ್ಕೊಂಡು ಸುಮ್ಮನಿರು. ಏನು ಹಿಂಗೆ ಆಡ್ತಾ ಇದ್ದೀನಿ ನೀನು? ಬೇಕು ಬೇಕು ಅಂತ ಉರಿಸ್ತಾ ಇದ್ದೀನಿ ನನಗೆ. ಅಯ್ಯೋ, ಇದೊಳೆ ಸರಿ ಐತರ. ನೀವೇ ಕುರ್ಕೋತಿದ್ದೀರಿ ಅಂತ ಗೊತ್ತಾಯ್ತಲ್ಲಪ್ಪ. ಲೇ, ದಿಸ್ ಇಸ್ ಟೂ ಮಚ್ ಕಣೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೊಂದು ಹೊತ್ತಿ ಆಗೋಯ್ತು ಕಣೆ ನಿಂದು. ಯಾಕೆ ಹೆಂಗಿದೆ ಮೈಗೆ ನಿನಗೆ? ಓ, ಇದೊಳೆ ಸರಿ ಆಯ್ತಲ್ಲ ನಿಂದೊಳೆ. ಅಬಿ ಅಬಿ ಅಬಿ, ಎಕ್ಸ್ಕ್ಯೂಸ್ ಮೀ. ಏನು? ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೆ ಬರ್ಬೇಕು ನಾನು ಆ ಕಡೆ? ಬಾರುಣಿ ಕಡೆ. ಸೌಮ್ಯ, ಏನಿದು ದೇವತೆ ಥರ ಕಾಣ್ತಾ ಇದ್ದೀರಲ್ಲ, ಎಷ್ಟು ಸೂಪರ್ ಕಾಣ್ತಾ ಇದ್ದೀರಾ ನೋಡಿ. ಮನೆಗೆ ಹೋದ ತಕ್ಷಣ ಮೊದಲು ದೃಷ್ಟಿ ತೆಗೆಸ್ಕೊಳ್ಳಿ ಪ್ಲೀಸ್. ಅಯ್ಯೋ, ನನಗೆ ದೃಷ್ಟಿ ತೆಗಿಯೋಕ್ಕೆ ಮನೇಲಿ ಯಾರೂ ಇಲ್ಲ. ಯಾಕೆ ಸೌಮ್ಯ, ನಾನು ಇದ್ದೀನಲ್ಲ. ಓಕೆ, ಒಂದು ಕೆಲಸ ಮಾಡು, ನಾನು ಬೇಡ. ನಮ್ಮಮ್ಮ ತುಂಬ ಚೆನ್ನಾಗಿ ತೆಗಿತಾರೆ. ಒಂದು ಅದೇನು ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ತೆಗಿತಾರೆ. ಓಕೆ, ದೃಷ್ಟಿ ತೆಗಿತಾರೆ. ನೀನು ತಲೆ ಕೆಡಿಸ್ಕೊಬೇಡ. ಸಂಜೆ ಮೇಲೆ ಡ್ಯೂಟಿಗೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಜೊತೆಲಿ ಬಂದುಬಿಡು, ಮನೆ ಕರ್ಕೊಂಡು ಹೋಗ್ತೀನಿ. ಅಬ್ಬಿ, ಏನು ಹೇಳ್ತಾ ಇದೀಯಾ? ಮನೆ ಪರಿಚಯ ಮಾಡಿಸ್ತೀಯಾ? ಹಾಂ ಸ್ವೀಟಿ, ನಿಮ್ಗೆ ವಿಷಯ ಗೊತ್ತಿಲ್ವಾ? ನಾನು ಸೌಮ್ಯನ ಒಬ್ರಿಗೊಬ್ರು ಪ್ರಾಣಿಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀವಿ. ಏಯ್ ಲೋಫರ್, ಏನೋ ಕಟ್ಕೊಂಡಿರೋ ಗಂಡನ ಮುಂದ್ಗಡೆ ಏನೋ ಮಾತಾಡ್ತಾ ಇದೆಯಾ ನೀನು? ಲೇ ಲೋಫರ್, ಯಾವ ಥರ ಹೊಡಿತೀನಿ ಗೊತ್ತಾ ನಿನಗೆ? ಅಯ್ಯೋ ಬಿಡು ಅರುಣ್, ಯಾಕೆ ಅವನ ಮೇಲೆ ಕೈ ಮಾಡ್ತೀನಿ ನೀನು? ಮತ್ತೆ ನನ್ನ ಮುಂದೆ ನನ್ನ ಹೆಂಡತಿಗೆ ಹೇಳಕ್ಕೆ ಎಷ್ಟು ಧೈರ್ಯ ಅವನಿಗೆ? ಈ ಥರ ಎಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ವ ಇವನಿಗೆ? ಹೇಯ್, ಏನೋ ತೆಗಿಯೋ ಲೇ. ನಾನು ಕತ್ಲು ಪಟ್ಟಿ ಇಟ್ಕೊಂಡ್ರೆ ಯಾವ ಥರ ಇಟ್ಕೋತೀನಿ ಗೊತ್ತಾ? ಅರುಣ ಸರ್, ಬಿಡಿ ನೀವು ಅವ್ರನ್ನ. ಯಾಕೆ ಅವ್ರು ಕತ್ಲು ಪಟ್ಟಿ ಇಟ್ಕೋತೀರಿ? ಲೇ, ನೀನು ಸುಮ್ಮನೆ ಬಿಡಲ್ಲ ಕಣೆ ನಾನು. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಏನು ಮಾಡ್ಕೊಳಕ್ಕೆ ಐಕ್ಲಕತ್ತೆ? ಬಿಡಿ ನೀವು ಅವ್ರನ್ನ. ಸೌಮ್ಯ, ಬಾ, ನಾನು ಚೇಂಬರ್ಗೆ ಹೋಗೋಣ. ಅಲ್ಲಿ ಯಾರೂ ಇರಲ್ಲ, ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಬಾ. ಓಕೆ, ನಡೀರಿ. ಅಬ್ಬಿ ತುಂಬ ಲಕ್ಕಿ ಇಂಥ ಹುಡುಗಿ ಮದುವೆ ಆಗಕ್ಕೆ. ಏನು ಸ್ವೀಟಿ, ನಾನು ಗುರ್ಸ್ತಾ ಇದೆಯಾ ನೀನು? ಗೊತ್ತು ತಾನೆ ಅವಳು ನನ್ನ ಹೆಂಡತಿ ಅಂತ. ಅವನು ಯಾವ ಥರ ಮಿಸ್ಯೂಸ್ ಮಾಡ್ತಾ ಇದ್ದಾನೆ ನೋಡು ಅವಳನ್ನ. ಅವಳಿಗೇನು ಗೊತ್ತಾಗಲ್ಲ ಅವಳಿಗೆ. ಇವ್ನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಇನ್ನೊಬ್ರು ಹೆಂಡತಿ ಜೊತೆ ಹೇಗಿರಬೇಕು ಅನ್ನೋ ಬುದ್ಧಿನೂ ಇಲ್ವಾ ಸ್ವಲ್ಪನೂ? ಲೋಫರ್, ಅವ್ನಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು. ಅರುಣ್, ನಿಜವಾಗ್ಲೂ ಹೇಳ್ತೀನಿ, ನೀನು ತುಂಬ ಅತಿ ಆಗ್ತಾ ಇದೆ. ನೀನು ಮಾತ್ರ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಂದು ಹುಡುಗಿ ಮದುವೆ ಆಗ್ಬೋದು. ಅವಳು ಆಗಬಾರ್ದಾ? ಅವಳ ಜೀವನ ಆಡಾಗ್ಲಾ? ಈಗ ನಿಮ್ಮ ತಂದೆ ತಾಯಿ ಯಾವ ಥರ ಬೆಳೆಸಿರ್ತಾರೆ ಕಷ್ಟಪಟ್ಟು, ಅದೇ ಥರ ತಾನೇ ಅವ್ರ ತಂದೆ ತಾಯಿನೂ ಬೆಳೆಸಿರೋದು. ಅವರು ಎಷ್ಟು ನೋವಿರುತ್ತೆ ಹೇಳು. ಈಗ ಅವ್ರ ಮಗಳು ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಇಷ್ಟ ಇರಲ್ವಾ? ಯಾಕೋ ತುಂಬ ಜಾಸ್ತಿ ಆಯ್ತು ನಿಂದು. ಸ್ವೀಟಿ, ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತು. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ಅವಳಿಗೆ ನಾನು ಆಲ್ರೆಡಿ ಡಿವೋರ್ಸ್ ಕೊಟ್ಟಿಲ್ಲ ನಾನು. ಅಲ್ಲ ಅರುಣ್, ಯಾಕೆ ಹಿಂಗೆ ಇಷ್ಟೊಂದು ನೀನು ಜಾಸ್ತಿ ಆಗ್ತೀಯ ನೀನು? ಹೇಗಿದ್ರು ನೀನು ಡಿವೋರ್ಸ್ ಕೊಡ್ತೀಯಲ್ವಾ? ಪಾಪ ಅವಳು ಒಂದು ಲೈಫ್ ನೋಡ್ಕೊಳ್ಳಿ ಬಿಡು. ಹಾಗಲ್ಲ ಸ್ವೀಟಿ, ನಿನಗೆ ಗೊತ್ತಾಗಲ್ಲ. ಅವಳು ಹಳ್ಳಿ ಹುಡುಗಿ, ಅವಳಿಗೆ ಏನು ಗೊತ್ತಾಗಲ್ಲ. ಅವಳಿಗೆ ನೀನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಸುಮ್ಮನಿರು ನೀನು. ನನಗೆ ಗೊತ್ತು, ನಾನು ಏನು ಮಾಡಬೇಕು, ನಾನು ಏನು ಬಿಡಬೇಕು ಅಂತ ನನಗೆ ಗೊತ್ತು. ನಾನು ಯಾರ ಕೈಲಿ ಹೇಳ್ಸ್ಕೊಳ್ಳಲ್ಲ ನಾನು. ಅವಳಿಗೆ ಏನು ಗೊತ್ತಾಗಲ್ಲ. ಅವಳಿಗೆ ಗೊತ್ತಾ? ನೋಡರು, ನಾನು ನಿನ್ನ ಫ್ರೆಂಡ ಒಂದು ಒಳ್ಳೆ ಮಾತು ಹೇಳ್ತೀನಿ ಆಯಿತಾ? ನಮ್ಮ ಜೊತೆ ಎಲ್ಲ ಕೆಲಸ ಮಾಡೋರಿಗೆಲ್ಲ ಹೋಲಿಸಿದ್ರೆ ಅಭಿ ತುಂಬ ಬೆಸ್ಟ್, ನಿನಗಿಂತ ಬೆಸ್ಟ್ ಅವನು. ಇಲ್ಲಿ ಗಂಟನೂ ಒಂದು ಕಪ್ಪು ಚುಕ್ಕಿ ಅವನಿಗೆ ಯಾವುದೇ ಥರದಲ್ಲೂ ಇಲ್ಲ ಅವನು, ಆಯಿತಾ? ಅಷ್ಟು ಚೆನ್ನಾಗಿ ಅವನ ಕ್ಯಾರೆಕ್ಟರ್ ಇದೆ. ಈ ಸೌಮ್ಯನೂ ಅಷ್ಟೇ, ತುಂಬ ಒಳ್ಳೆ ಹುಡುಗಿ. ಇಬ್ಬರು ಜೋಡಿ ಆದರೆ ತುಂಬ ಚೆನ್ನಾಗಿರ್ತಾರೆ. ಚೆನ್ನಾಗಿರಲಿ ಬಿಡು, ಹೊಟ್ಟೆ ಉರಿ ಮಾಡಬೇಡ ಅರುಣ್. ಇವಾಗ ನೀನು ಕಾವ್ಯನ ಇಷ್ಟಪಟ್ಟಿದ್ಯಾ? ನೀನು ಕಾವ್ಯನ ಮದುವೆಗೆ ನೀನೇನೋ ಸೆಟಲ್ ಆಗೋಯ್ತೀಯಾ? ಪಾಪ ಆ ಹುಡುಗಿ ಜೀವನ ಹೇಗಾಗಬೇಕು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಅರುಣ್? ನಿನಗೆ ಗೊತ್ತಲ್ವಾ, ಹಳ್ಳಿ ಕಡೆ ಮದುವೆ ಕಿತ್ತೋದ್ರೆ ಮತ್ತೆ ಆ ಹುಡುಗಿಗೆ ಮದುವೆ ಆಗೋದು ತುಂಬ ಕಷ್ಟ. ಇವಾಗ ಮದುವೆಯಾಗಿ ಡೈವರ್ಸ್ ಆಗಿರೋ ಹುಡುಗಿನ ಯಾರು ಮಾಡ್ಕೊಳ್ತಾರೆ? ಒಬ್ಬಿಗೇನೋ ಒಳ್ಳೆ ಮನಸ್ಸಿದೆ, ಅವ್ನು ಒಪ್ಕೊಂಡು ಇವಾಗ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾನೆ ಮದುವೆನ. ಅದರಲ್ಲೇ ಅರ್ಥ ಮಾಡ್ಕೋಬೇಕಲ್ವ ನೀನು? ಏನೋ ಒಂದು ಅವಕಾಶ ಮಾಡಿಕೊಡು ಅವನಿಗೆ, ಚೆನ್ನಾಗಿರಲಿ. ಇಬ್ರಿಗೂ ಒಂದು ಆಶೀರ್ವಾದ ಮಾಡಿ ನೀನೇ ನಿಂತು ಮದುವೆ ಮಾಡಿಸು. ಅವಾಗ ನಿಜವಾಗ್ಲೂ ನೀನು ರೇಟ್ ಆಗ್ತೀಯಾ? ಅದು ಬಿಟ್ಬಿಟ್ಟು ಈ ಥರ ಮೈ ಪರ್ಚ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಇವಾಗ ನಿನ್ಗೆ ಇಷ್ಟನಾ ಅವಳು? ಇಷ್ಟನೇ ಹೇಳು ಸ್ವೀಟಿ. ಬಾಯಿ ಮುಚ್ಕೊಂಡು ಹೋಗು ನೀನು. ಅವ್ನಿಗೇನೇನೋ ಹೇಳಿ ತಲೆಗೆ ಇರಿಸ್ಬೇಡ ನೀನು. ನಾನೇನು ಹೇಳ್ತಾ ಇದ್ದೀನಿ, ಇದನ್ನೇ ಮಾತಾಡ್ತಿದ್ದೀನಿ. ಕವ್ಯ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ನಿನ್ನ ಜೊತೆ ಏನಾದ್ರು ನಾನು ಮಾತಾಡ್ದ ನಾನು? ಅರುಣ್, ನಾನು ಹೇಳ್ತೀನಿ ಕೇಳು. ಇವಳು ಮಾತಂತೂ ಕೇಳಲೇ ಬೇಡ ನೀನು. ಇಲ್ಲಮ್ಮ, ನನ್ನ ಮಾತು ಕೇಳಬಾರ್ದು. ನಿನ್ನ ಮಾತು ಕೇಳಿದ್ರೆ ಉದ್ಧಾರ ಆಗ್ತಾನೆ ಅವನು. ಪ್ಲೀಸ್, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಸ್ವೀಟಿ. ಹೇಳ್ತಾ ಇದ್ದೀನಿ ಅಲ್ವಾ? ಅವನ ಇಷ್ಟ, ನನ್ನ ಇಷ್ಟ, ನಾವೇನಾದ್ರೂ ಮಾಡ್ಕೊಳ್ತೀವಿ. ನಿನ್ಗೇನು ಕಷ್ಟ? ನೀನೇ ನಿನಗೆ ಮಧ್ಯದಲ್ಲಿ ಮೂಗು ತೋರಿಸ್ಕೊ ಬರ್ತೀಯಾ? ಯಾವುದೊಂದಕ್ಕೂ ಮಧ್ಯದಲ್ಲಿ ಬರ್ತೀಯ? ನಿನಗೆ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏನೋ ಫ್ರೆಂಡ್ ಅಂದ್ಬಿಟ್ಟು ಅಷ್ಟೊಂದು ಜಾಗ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅದನ್ನ ಉಪಯೋಗಿಸ್ಕೊಳ್ತೀಯಲ್ಲ, ಮಿಸ್ ಆಗಿ ಯೂಸ್ ಮಾಡ್ಕೋತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ನಿಮ್ಮ ಲಿಮಿಟ್ ಕ್ರಾಸ್ ಮಾಡಬೇಡಿ ಅಂತ ಎಷ್ಟು ಸಲ ಹೇಳಬೇಕು?
ನನಗೆ ಹೇಗಿರಬೇಕು ನನಗೆ ಗೊತ್ತು. ಫಸ್ಟ್ ನೀನು ಸರಿಯಾಗಿರೋದು ಕಲಿ. ನನಗೇನು ಹೇಳಕ್ಕೆ ಬರಬೇಡ ನೀನು. ನಿನ್ನ ಕೈಲೆಲ್ಲ ಉಪದೇಶ ತಗೊಳ್ಳೋಂಥ ಪರಿಸ್ಥಿತಿ ನಾನಿಲ್ಲ, ಸರಿನಾ? ಸ್ವೀಟಿ, ನಿಜವಾಗ್ಲೂ ತುಂಬ ಟೂ ಮಚ್ ಆಯಿತು ನಿಂದು. ಛೇ, ನೀನು ನಿಜವಾಗ್ಲೂ ನನ್ನ ಫ್ರೆಂಡೇ ಅಲ್ಲ ನನಗೆ. ಒಳ್ಳೆ ಕೆಲಸ ಅಮ್ಮ, ನಿನ್ನ ಫ್ರೆಂಡ್ ಮಾಡ್ಕೊಳ್ಳೋಂಥ ಹುಚ್ಚು ನನಗೇನಿದೆ. ನೋಡು ಕಾವ್ಯ, ನೋಡು, ನನಗೆ ಉರ್ಸ್ಬೇಕು ಅಂತಲೇ ಇಷ್ಟೆಲ್ಲ ಆಡ್ತಾ ಇದ್ದಾಳೆ ಅವಳು. ನೋಡು ಕಾವ್ಯ, ನೋಡು ನನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ. ನಿನಗೆ ಹುಚ್ಚ, ನಿನಗೆ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ನಿಜ ಹೇಳು, ನಿಜವಾಗ್ಲೂ ನೀನು ನನ್ನ ಇಷ್ಟಪಟ್ಟಿದ್ಯಾ ಅವಳನ್ನ ಇಷ್ಟಪಟ್ಟಿದ್ಯಾ? ನನ್ನ ಕೊಟ್ಟು ಯಾರು ಮಾತಾಡಿದ್ರು ನೀನು ಇಷ್ಟು ಜಲಸ್ ಫೀಲ್ ಆಗಲ್ಲ. ಅವಳ ಜೊತೆ ಯಾರು ಒಬ್ರು ಮಾತಾಡ್ಬಿಟ್ರೆ ಹುಚ್ಚು ಬಂದಂಗೆ ಆಡ್ತೀಯಾ? ನಿಜವಾಗ್ಲೂ ನಿನ್ನ ನನ್ನ ಇಷ್ಟಪಟ್ಟಿಲ್ಲ, ನೀನು ಅವಳನ್ನೇ ಇಷ್ಟಪಟ್ಟಿರೋದು. ಏನೋ ಗೊತ್ತಿಲ್ಲ ಬೇಬಿ, ಅವ್ರ ಜೊತೆ ಯಾರಾದರೂ ಮಾತಾಡ್ತಿರೋದು ನೋಡಿದ್ರೆ ಹುಡುಗರು ನನಗೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಬೇಬಿ, ಬೆಂಕಿ ಬಿದ್ದಂಗೆ ಆಗುತ್ತೆ. ಏನಾಗಿದೆ ನನಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ನೀನು ಹೇಳೋ ಥರದಲ್ಲಿ ಎಲ್ಲ ನನಗೆ ಮಾಟ ಮಾಡಿಸ್ಬಿಟ್ಟಿರ್ಬೇಕು. ಬೇಬಿ ಕಮ್ ಹಿಯರ್, ಬೇಬಿ ಕಮ್ ಹಿಯರ್ ನಾ ಬೇಬಿ. ಅಯ್ಯೋ, ಇವ್ನ ಬಾಯಲ್ಲಿ ಮುನ್ನಾಕ ನಿಜವಾಗ್ಲೂ ಇವ್ನ ಕೈ ಕೊಡ್ತಾನೆ ನನಗೆ, ಅದಂತೂ ಫಿಕ್ಸ್. ನಿಜ, ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅನ್ನಂಗೆ ಆಗ್ತೀನೋ ಏನೋ ಅಂತ ಭಯ ಆಗ್ತಾ ಇದೆ ನನಗೆ. ಏನಾಗಿದೆ ಇವನಿಗೆ? ಛೇ, ನನ್ನ ಬಗ್ಗೆನೇ ತಲೆನೇ ಕೆಡಿಸ್ಕೊಳ್ತಾ ಇಲ್ವಲ್ಲ ಇವನು. ಹೋಗಿ ನನ್ನ ಜೊತೆ ಮಾತಾಡಬೇಡ ನೀನು, ಸ್ಟುಪಿಡ್. ಕಾವ್ಯ, ಬರ್ತೀಯಾ? ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ. ಹಾ, ಕ್ಯಾಂಟೀನ್ಗಾ? ಹಾ, ಬರ್ತೀನಿ ಬೇಬಿ, ಬರ್ತೀನಿ. ಬೇಬಿ, ವೈ? ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯ್ತು? ವಾಟ್ ಹ್ಯಾಪನ್ ಬೇಬಿ? ಏನಾಯ್ತು? ನೋಡು ಕಾವ್ಯ, ಅದೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ. ನೀನಂತೂ ಅವಳಿಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು. ಅವಳನ್ನ ಉರಿಸ್ಬೇಕು ನಾವು. ಅವಳು ಯಾವ ಥರ ನನ್ನ ಉರಿಸ್ತಾ ಇದ್ದಾಳೋ ನಾವು ಅದಕ್ಕಿಂತ ಹೆಚ್ಚು ಉರಿಸ್ಬೇಕು ಬೇಬಿ. ಪ್ಲೀಸ್, ನೀನು ಅಡುಗೆ ಮಾಡೋಕ್ಕೆ ಕಲಿ. ಹಾ ಬೇಬಿ, ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ತೀನಲ್ಲ, ತುಂಬ ಚೆನ್ನಾಗಿ ಮಾಡ್ತೀನಿ. ಯಾಕೆ ಬೇಬಿ, ಯಾಕೆ ಈ ಅನುಮಾನ ನಿನಗೆ? ಹೌದಾ? ಹಾಗಾದ್ರೆ ಚಿಕನ್ ಬಿರಿಯಾನಿ ಮಾಡಕ್ಕೆ ಬರುತ್ತಾ? ಹಾ, ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಾಡ್ತೀನಿ, ಬೇಕಾದ್ರೆ ತಿಂತೀಯಾ? ನೋಡು, ಆಯಿತು. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡಕ್ಕೆ ಬರುತ್ತಾ? ಓ ಎಸ್, ತುಂಬ ಚೆನ್ನಾಗಿ ಮಾಡ್ತೀನಿ ಬೇಬಿ. ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ? ತಿನ್ಬಿಟ್ರೆ ನೀನು ಕಳ್ದೋಗ್ತೀಯಾ? ಸರಿ ಬೇಬಿ, ಹಾಗಾದರೆ ನೀನು ಬಿರಿಯಾನಿ ಮತ್ತು ಸಾಂಬಾರು ಮಾಡ್ಕೊಂಡು ನಿನ್ನ ಮನೆಗೆ ತಗೋಬಾ. ಅವಳು ಮುಂದೆ ಚೆಂದ ತಿನ್ನೋಣ. ಫುಲ್ಲು ಉರಿಬೇಕು ಅವಳಿಗೆ. ಓಕೆ? ಓ ಎಸ್ ಬೇಬಿ, ಖಂಡಿತ ಖಂಡಿತ. ಓಕೆ ಬೇಬಿ, ಇವಾಗ ಏನು ಆರ್ಡರ್ ಮಾಡ್ಕೊಳ್ಳೋಣ? ಏನು ತಿನ್ನೋಣ ಇವಾಗ? ನಿನಗೇನು ಬೇಕು ಬೇಬಿ? ಇವಾಗ ಏನು ಮಾಡೋಕ್ಕೆ ಏನು ಬೇಡ. ನೋಡು, ನೀನು ಚಿಕನ್ ಬಿರಿಯಾನಿ ಮತ್ತು ಸಾಂಬಾರು ಮಾಡ್ಕೊಂಡು ಮನೆಗೆ ತಗೋಬಾ. ಅವಳು ಇರ್ತಾಳೆ ಅಲ್ವಾ, ಅವಳನ್ನ ಚೆಂದ ಹೊಟ್ಟೆ ಉರಿಸ್ಬಿಡೋಣ. ಓಕೆ ಅರುಣ್, ಇವಾಗ ನಾವು ಕ್ಯಾಂಟೀನಲ್ಲಿ ಇದ್ದೀವಿ, ಇವಾಗ ಏನಾದರೂ ತಿನ್ಕೊಂಡು ಹೋಗೋಣ? ನೋ ಬೇಬಿ, ನೋ. ಯಾವುದೇ ಕಾರಣಕ್ಕೂ ಈ ಕ್ಯಾಂಟೀನ್ ಏನು ತಿನ್ನೋದು ಬೇಡ. ನಾನು ಅದಕ್ಕೆ ಹೇಳ್ತಿದ್ದೆ, ಎಷ್ಟು ಸಲ ಬಡ್ಕೋತಿದೆ ಅಡುಗೆ ಮಾಡೋದು ಕಲಿ 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 ಅಂತ. ಇವಾಗ ನೋಡು, ನಮ್ಮನ್ನ ಯಾವ ಥರ ಉರಿಸ್ತಾ ಇದ್ದಾಳೆ ಅಂದ್ಬಿಟ್ಟು. ನಾವು ಅವಳಿಗಿಂತ ಹೆಚ್ಚಾಗಿ ಉರಿಸ್ಬೋದಲ್ಲ. ನೀನು ದಡ್ಡಿ ಥರ ಆಡ್ತೀಯ ನೀನು. ಬೇಬಿ, ಅವಳೇ ಹಳ್ಳಿ ಗುಗ್ಗು, ಏನು ಗೊತ್ತಾಗಲ್ಲ. ಅವಳೇ ಕಲ್ತಿದ್ದಾಳೆ ಅಂದಮೇಲೆ ನಾನು ಕಲಿಯಲ್ವಾ? ನನಗೆಲ್ಲ ಫುಡ್ ಬರುತ್ತೆ ಬೇಬಿ, ಯು ಡೋಂಟ್ ವರಿ ಆಯಿತಾ? ತಲೆಗೆಡ್ಸ್ಕೋಬೇಡ ಬೇಬಿ. ನಿನಗೇನು ಬೇಕು ಕೇಳು, ನಾನು ಮಾಡಿಕೊಡ್ತೀನಿ. ಓಕೆ? ಇವಾಗೆಲ್ಲ ಫೋನಲ್ಲಿ ಯೂಟ್ಯೂಬಲ್ಲಿ ಏನು ನೋಡಿದ್ರು ಸಿಗುತ್ತೆ ಬೇಬಿ. ನಾನು ನೋಡ್ಬಿಟ್ಟು ಕಲ್ತ್ಕೊಂಡು ಮಾಡ್ತೀನಿ ಅಪ್ಪ ನಿನಗೋಸ್ಕರ. ಪ್ಲೀಸ್ ಬೇಬಿ, ತುಂಬ ಹೊಟ್ಟೆ ಇಸ್ತಾ ಇದೆ, ಏನಾದರೂ ಆರ್ಡರ್ ಕೊಡು. ಕಾವ್ಯ, ಹೇಳ್ತಾ ಇದ್ದೀನಲ್ವಾ, ಇನ್ಮೇಲೆ ಯಾವ ಹೋಟೆಲ್ ಫುಡ್ಡು ಇಲ್ಲ, ಏನೂ ಇಲ್ಲ. ನೀನು ಮನೇಲೇ ಮಾಡೋದು ಕಲಿ. ಮೊದಲು ನಡಿ, ಹೋಗೋಣ ಇವಾಗ. ಬೇಬಿ ಪ್ಲೀಸ್ ಬೇಬಿ, ಹೊಟ್ಟೆ ಹಸಿವಾಗ್ತಿದೆ. ಕಾವ್ಯ, ಹೇಳ್ತಾ ಇದ್ದೀನಿ ಅಲ್ವಾ, ನಿನ್ನ ಮನೇಲಿ ಪ್ರಿಪೇರ್ ಮಾಡ್ಬಾ. ಬಾ ನೀನು. ಬೇಬಿ ಬೇಬಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.